ಮೊದಲನೆಯ ಪ್ರಶ್ನೆ, ಜಗತ್ತಿನಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ಹೊಂದಿರುವಂತಹ ದೇಶ ಯಾವುದು? ಎ ಆಸ್ಟ್ರೇಲಿಯಾ, ಬಿ ರಷ್ಯಾ, ಸಿ ಇಂಡಿಯಾ, ಡಿ ಅಮೇರಿಕಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಂಡಿಯಾ. ಇನ್ನು ಎರಡನೆಯ ಪ್ರಶ್ನೆ, ದೇಹದಲ್ಲಿ ಯಾವುದು ಕಡಿಮೆಯಾದರೆ ಕ್ಯಾನ್ಸರ್ ಬರುವ ಸಂಭವವಿರುತ್ತದೆ? ಎ ನೀರಿನಾಂಶ, ಬಿ ಉಪ್ಪು, ಸಿ ಕ್ಯಾಲ್ಸಿಯಂ, ಡಿ ಸಕ್ಕರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಉಪ್ಪಿನಾಂಶ. ಮೂರನೆಯ ಪ್ರಶ್ನೆ, ಹೃದಯ ಸಮಸ್ಯೆ ಇರುವವರು ಏನನ್ನ ತಿನ್ನಬಾರದು? ಎ ಚಿಪ್ಸ್, ಬಿ ರಸಗುಲ್ಲ, ಸಿ ಜಿಲೇಬಿ, ಡಿ ಪಪಾಯ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಚಿಪ್ಸ್ ಅನ್ನ ತಿನ್ನಬಾರದು. ನಾಲ್ಕನೆಯ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ನೀರಾವರಿಯನ್ನು ಹೊಂದಿರುವಂತಹ ರಾಜ್ಯ ಯಾವುದು? ಎ ಮಧ್ಯಪ್ರದೇಶ, ಬಿ ಪಂಜಾಬ್, ಸಿ ಮಹಾರಾಷ್ಟ್ರ, ಡಿ ನಮ್ಮ ಕರ್ನಾಟಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರ ಪ್ರದೇಶ. ಐದನೆಯ ಪ್ರಶ್ನೆ, ಯಾವ ಹಣ್ಣು ಹೆಚ್ಚು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ? ಎ ಕಿತ್ತಳೆ ಹಣ್ಣು, ಬಿ ಪಪಾಯ ಹಣ್ಣು, ಸಿ ದ್ರಾಕ್ಷಿ, ಡಿ ಸೇಬು ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಿತ್ತಳೆ ಹಣ್ಣು. ಆರನೆಯ ಪ್ರಶ್ನೆ, ಆಹಾರ ತಿಂದ ನಂತರ ಏನು ತಿಂದರೆ ಜೀರ್ಣಶಕ್ತಿ ಹೆಚ್ಚಾಗುತ್ತದೆ? ಎ ಲವಂಗ, ಬಿ ಸೊಂಪು, ಸಿ ಸಾಸಿವೆ ಕಾಳು, ಡಿ ಜೀರಿಗೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೊಂಪು. ಏಳನೆಯ ಪ್ರಶ್ನೆ, ಉಪ್ಪಿಟ್ಟು ತಿನ್ನುವುದರಿಂದ ಏನು ಉಪಯೋಗ? ಎ ಹೃದಯ ಆರೋಗ್ಯ, ಬಿ ಗ್ಯಾಸ್ಟ್ರಿಕ್ ನಿವಾರಣೆ, ಸಿ ಬಿಪಿ ಕಡಿಮೆಯಾಗುತ್ತದೆ, ಡಿ ಉತ್ತಮ ಜೀರ್ಣಕ್ರಿಯೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹೃದಯ ಆರೋಗ್ಯ ಮತ್ತು ಆಪ್ಷನ್ ಡಿ ಜೀರ್ಣಕ್ರಿಯೆ ಉತ್ತಮ. ಏಳನೆಯ ಪ್ರಶ್ನೆ, ಮೊಡವೆಗಳು ಕಡಿಮೆಯಾಗಲು ಏನನ್ನ ತಿನ್ನಬೇಕು? ಎ ಹಾಗಲಕಾಯಿ, ಬಿ ಕ್ಯಾರೆಟ್, ಸಿ ಬೀಟ್ರೋಟ್, ಡಿ ಮುಲ್ಲಂಗಿಯನ್ನ ತಿನ್ನಬೇಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾರೆಟ್ ತಿನ್ನಬೇಕು. ಎಂಟನೆಯ ಪ್ರಶ್ನೆ, ಜ್ಞಾಪಕ ಶಕ್ತಿ ಹೆಚ್ಚಾಗಲು ಯಾವ ಹಣ್ಣು ತುಂಬ ಉತ್ತಮ? ಎ ಆ್ಯಪಲ್, ಬಿ ಆರೆಂಜ್, ಸಿ ಸಪೋಟ ಹಣ್ಣು, ಡಿ ಬಾದಾಮ್ ಬೀಜಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಾದಾಮ್. ಒಂಬತ್ತನೆಯ ಪ್ರಶ್ನೆ, ಸೂರ್ಯನ ಮೂಲಕ ನಮಗೆ ಯಾವ ವಿಟಮಿನ್ ಹೆಚ್ಚಾಗಿ ಸಿಗುತ್ತದೆ? ಎ ವಿಟಮಿನ್ ಡಿ, ಬಿ ವಿಟಮಿನ್ ಎ, ಸಿ ವಿಟಮಿನ್ ಸಿ, ಡಿ ವಿಟಮಿನ್ ಕೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಡಿ ಸಿಗುತ್ತದೆ. ಹತ್ತನೆಯ ಪ್ರಶ್ನೆ, ಡೈನಾಮಿಕ್ ಹೀರೋ ಎಂದು ಯಾರನ್ನ ಕರೆಯುತ್ತಾರೆ? ಎ ಗಣೇಶ್, ಬಿ ಅನಂತ್ ನಾಗ್, ಸಿ ವಿಷ್ಣುವರ್ಧನ್, ಡಿ ದೇವರಾಜನ್ನ ಕರೆಯುತ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ದೇವರಾಜನ್ನ ಕರೆಯುತ್ತಾರೆ. 11ನೆಯ ಪ್ರಶ್ನೆ, ಪ್ರಪಂಚದಲ್ಲಿ ಒಟ್ಟು ಎಷ್ಟು ದೇಶಗಳಿವೆ? ಎ 160, ಬಿ 195, ಸಿ 235, ಡಿ 230.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 195. 12ನೆಯ ಪ್ರಶ್ನೆ, ಏಡಿಯನ್ನು ತಿಂದರೆ ಯಾವ ಕಾಯಿಲೆ ಬರುವುದಿಲ್ಲ? ಎ ಕೈನೋವು, ಬಿ BP ಬರುವುದಿಲ್ಲ, ಸಿ ಕಣ್ಣಿನ ನೋವು ಬರುವುದಿಲ್ಲ, ಡಿ ಅಸ್ತಮಾ ಕಾಯಿಲೆ ಬರುವುದಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಸ್ತಮಾ ಬರುವುದಿಲ್ಲ. 13ನೆಯ ಪ್ರಶ್ನೆ, 2024ರಲ್ಲಿ ಆಯ್ಕೆಯಾದ ಅಮೆರಿಕದ ನೂತನ ಅಧ್ಯಕ್ಷರು ಯಾರು? ಎ ಜಾನ್, ಬಿ ಜೋ ಬಿಡನ್, ಸಿ ಡೊನಾಲ್ಡ್ ಟ್ರಂಪ್, ಡಿ ಬೋರಿಸ್ ಜಾನ್ಸನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಡೊನಾಲ್ಡ್ ಟ್ರಂಪ್. 14ನೆಯ ಪ್ರಶ್ನೆ, ನರಗಳು ಬಲಶಾಲಿಯಾಗಲು ಏನನ್ನ ತಿನ್ನಬೇಕು? ಎ ಒಣದ್ರಾಕ್ಷಿ, ಬಿ ಬಾದಾಮ್ ಬೀಜಗಳು, ಸಿ ಏಲಕ್ಕಿ, ಡಿ ಖರ್ಜೂರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಒಣದ್ರಾಕ್ಷಿ ತಿನ್ನಬೇಕು. 15ನೆಯ ಪ್ರಶ್ನೆ, ಈ ರಾಶಿಯವರು ಹೆಚ್ಚಾಗಿ ಸುಳ್ಳನ್ನ ಹೇಳುತ್ತಾರೆ? ಎ ಸಿಂಹರಾಶಿಯವರು, ಬಿ ತುಲಾರಾಶಿಯವರು, ಸಿ ಮೀನರಾಶಿಯವರು, ಡಿ ಮೇಷರಾಶಿಯವರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಿಂಹರಾಶಿ, ಆಪ್ಷನ್ ಬಿ ತುಲಾರಾಶಿ ಮತ್ತು ಆಪ್ಷನ್ ಸಿ ಮೀನರಾಶಿಯವರು. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.